Welcome to our YouTube channel. Today start our new video and informative. Don't skip my video, watch full video. Who have didn't subscribe my channel, please subscribe and like, share, comment my video and support me. ಜೀವನ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮತ್ತು ಇವತ್ತಿನ ಪಿತ್ತ ಎಂಥ ಪಿತ್ತನಾಗಿರಲಿ, ಪಿತ್ತದಿಂದ ಬರ್ತಕ್ಕಂಥ ಕಾಯಿಲೆಗಳೇ ಜಾಸ್ತಿ. ಆ ಕಾಯಿಲೆಗಳೇ ಜಾಸ್ತಿ ಆಗೋದ್ರಿಂದ ಯಾವ ಪಿತ್ತಕ್ಕೆ ವಾತ ಪಿತ್ತ ಕಫ ಯಾವ್ದು ಕೊಡಬೇಕು ಅದನ್ನು ಕೊಟ್ಟು ಅದಕ್ಕೆ ಔಷಧಿಗಳನ್ನ ಕೊಟ್ಟಾಗ ಅದನ್ನು ಕಮ್ಮಿ ಮಾಡಬೇಕು. ಈಗ ಪಿತ್ತ ಜಾಸ್ತಿ ಆಗೋದ್ರಿಂದ ಪಿತ್ತನ ಕಮ್ಮಿ ಮಾಡಬೇಕು. ಪಿತ್ತ ಕಮ್ಮಿ ಮಾಡೋಕ್ಕೆ ಈ ಮೆಡಿಷನ್ ಮಾಡಬೇಕು. ಸುಮಾರು 16-18 ಇಂಗ್ರೀಡಿಯಂಟ್ ಹಾಕಿ ಮಾಡಿರ್ತಕ್ಕಂಥದ್ದು ಗಿಡಮೂಲಿಕೆಗಳನ್ನೆಲ್ಲ ಒಣಗಿಸಿ ತುಪ್ಪದಲ್ಲಿ ಕರಿದು, ತುಪ್ಪ ಹಸುವಿನ ತುಪ್ಪ ಏನು ಬೇರೆ ತರಿಸ್ಬಿಟ್ಟು ಹಸುವಿನ ತುಪ್ಪ ಅಂತ ಹೇಳಲ್ಲ, ಚೆನ್ನಾಗಿರೋದೇ ತರಿಸಿ ಮಾಡಿರ್ತೀವಿ. ಅಷ್ಟು ಕಾಸ್ಟ್ಲಿ ಬೀಳ್ತದೆ, ಏನು ಮಾಡೋಕ್ಕಾಗಲ್ಲ. ಪಿತ್ತದ ಸಮಸ್ಯೆ ಯಾವುದೇ ಇರಲಿ, ಸ್ಕಿನ್ ಡಿಸೀಸು ಯಾವುದೇ ಇರಲಿ, ಅದಕ್ಕೆ ಒಂದು ಒಳ್ಳೆ ಮೆಡಿಷನ್ ಮಾಡಿ ಮಡಗಿದ್ದೀನಿ. ಇದನ್ನು ಒಂದು ಅವ್ರವರೇ ಕಳ್ಗತ್ರ ಆದರೂ ತಿನ್ಬೋದು, ಎಷ್ಟು ಥರ ಜಾಸ್ತಿ ತಿನ್ಬೋದು, ಅವ್ರವ್ರ ಕೆಪಾಸಿಟಿ. ಈಗ ಮೊನ್ನೆ ಆದಿಚುಂಚನಗಿರಿಯಲ್ಲಿ ಒಂದು ಲೇಹ್ಯ ಮಾಡಿದ್ದೀವಿ. ಆ ಲೇಹ್ಯನೂ ವಿಡಿಯೋ ಮಾಡ್ತೀವಿ. ಅದು ಮಾಡಬೇಕಾದ್ರೆ ಸುಮಾರು ಸ್ವರ್ಣ ಭಸ್ಮ ಹಾಕಿದಾಗ KG 15,000 ರೂಪಾಯಿಗೆ ಮಾರಬೇಕು. ಇಲ್ಲ 15,000 ರೂಪಾಯಿಗೆ ಮಾರಬೇಕು KGನ ಸ್ವರ್ಣ ಭಸ್ಮ ಹಾಕಿದೆ. ಇಲ್ಲ ಸ್ವರ್ಣ ಭಸ್ಮ ಹಾಕಲಿಲ್ಲ ಅಂದರೆ 5,000 ಕೊಡ್ಬೋದು. 1 ಗ್ರಾಮು ಚಿನ್ನ ಎಷ್ಟಿದೆ? 5,000 ರೂಪಾಯಿ ಇದೆ. ತಿರ್ಗಾ ಬೆಳ್ಳಿದು ಹಾಕಬೇಕು. ಆ ಬೆಳ್ಳಿದು ಹಾಕಿದಾಗ ಈ ಇಂಗ್ರೀಡಿಯಂಟ್ ಅವೆಲ್ಲ ಕೂಲಿ ಪಾಲಿ ಎಲ್ಲ ಸೇರ್ಕೊಂಡ್ಬಿಟ್ರೆ ಅಷ್ಟಾಗ್ಬಿಡ್ತದೆ. ಹೇಳಿದ್ದು ಲೇಹ್ಯಗಳು ತಿಂದಾಗ ಯಾವುದೇ ಕಾಯಿಲೆಗಳು ಹತ್ರ ಬರೋಲ್ಲ. ಒಳ್ಳೆ ಅವನು ಎಂಥ ಸಣ್ಕಲಾಗಿರಲಿ, ನಿಶಕ್ತಿ ಆದವನಾಗಿರಲಿ, ಆದರೆ ಒಳ್ಳೆ ವೈದ್ಯ ಮಾಡಿರ್ತಕ್ಕಂಥ ಲೇಹ್ಯಗಳನ್ನು ತಗೊಂಡಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆರೋಗ್ಯಗಳು ತಾನಾಗಿ ಆಟೋಮೆಟಿಕ್ಕಾಗಿ ಸರೋಗ್ತವೆ. ನೋಡಿ, ಇದನ್ನು ಉಪಯೋಗಿಸಿದಾಗ ಖಂಡಿತ ನಮಗೆ ಬಂದಿರತಕ್ಕಂಥ ಪಿತ್ತ, ವಾಂತಿ ಮತ್ತು ಉಳಿತೆಗೆ ಬರೋದು, ಎದೆ ಉರಿಯೋದು ಇವೆಲ್ಲ ಶಮನ ಆಗುತ್ತದೆ ಸ್ನೇಹಿತರೆ. ಇದು ಪಿತ್ತ ನಿವಾರಕ ಅಂತ ಅಂದ್ಬಿಟ್ಟು ಕರಿತೀನಿ ನಾನು. ಇದನ್ನು ಮಾಡಿದ್ದೀನಿ. ಇದನ್ನು ತಗೊಂಡು ಉಪಯೋಗಿಸಿ ನೋಡಿ, ಆಮೇಲೆ ನೀವೇ ಹೇಳ್ತೀರ. 1 ಡಬ್ಬಿ ತಗೊಂಡು ಉಪಯೋಗಿಸಿದ್ರೆ ಸಾಕು. ಇದಕ್ಕೆ ಬೇರೆ ಬೇರೆ ಇಂಗ್ರೀಡಿಯಂಟ್ ಹಾಕಿರೋ ಅದು ನಾವು ತಿಂತಕ್ಕಂಥ ಒಂದು ಇದ್ರ ಗಮನ ಬರುತ್ತೆ. ಆದರೆ ಅದಲ್ಲ. ಅದಕ್ಕೆ ನೋಡಿ ಒಳಗಡೆ ಇದೆ ಈ ಥರ ಲೇಹ್ಯ. ಇದಕ್ಕೆ ಮಾಕಳಿ ಬೇರು, ದಾಗಡಿ ಬೇರು, ಪಾತಾಳಗರಡಿ ಬೇರು, ವಂಕ ಬೇರು, ಸುಮಾರು ಇಂಗ್ರೀಡಿಯಂಟ್ಗಳನ್ನೆಲ್ಲ ಹಾಕಿ ಅದನ್ನು ಲೇಹ್ಯಗಳನ್ನ ಮಾಡಿರೋದು. ಎಂಥ ಪಿತ್ತನೇ ಇರಲಿ, ಪಿತ್ತ ಹೋಯ್ತು ಅಂದರೆ ನಮ್ಮ ಕಾಯಿಲೆಗಳು, ಎಷ್ಟೋ ಕಾಯಿಲೆಗಳು ಹೋಗ್ಬಿಡ್ತವೆ. ಆ ಕಾಯಿಲೆಗಳನ್ನ ಹೋಗೋಕ್ಕೆ ಮಾಡಿರ್ತಕ್ಕಂಥ ಔಷಧಿ. ಇದನ್ನು ಉಪಯೋಗಿಸಿ ಇನ್ನೇನು ನಮಗೇನು ಇನ್ನೂ ಕಲಿತಲೇ ಕಲ್ತ್ಕೊತಲೇ ಇರ್ತೀವಿ. ನಮಗೆ 3 ತಿಂಗಳು ಟ್ರೈನಿಂಗ್ ಇರುತ್ತೆ. ನುರಿತಂಥ ವೈದ್ಯರುಗಳು ರಸವಿದ್ಯೆ, ಗಂಧಕಾಯಿ ಹೆಂಗೆ ಮಾಡಬೇಕು, ಕರ್ಪೂರ ಹೆಂಗೆ ಮಾಡಬೇಕು, ಪ್ರತಿಯೊಂದು ಭಸ್ಮಗಳು ಹೇಗೆ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ವೈದ್ಯರು ಮುಗಿಸ್ಕೊಂಡು ಬಂದಿದ್ದೀವಿ. ಇದರಿಂದ ನಾವು ಪಾರಂಪರಿಕ ವೈದ್ಯರಿಗೆ ಮಾತ್ರ ಲಭ್ಯ ಇರ್ತದೆ. ಇದರಿಂದ ಮಾಡಿರ್ತಕ್ಕಂಥ ಈ ಲೇಹ್ಯವನ್ನು ದಯವಿಟ್ಟು ಪ್ರತಿಯೊಬ್ಬರು ಉಪಯೋಗಿಸಿ. ನಿಮಗೆ ಎಂಥ ಪಿತ್ತನ ಇರಲಿ ಶಮನ ಮಾಡೋಕ್ಬಿಡ್ತದೆ. ಇದೊಂದು ಡಬ್ಬಿನೇ ಸಾಕು, ಜಾಸ್ತಿ ಏನು ಬೇಡ. ಬೇಕು ಅಂದರೆ ಅವಶ್ಯಕತೆ ಇದ್ರೆ ತಗೊಬೋದು ಜಾಸ್ತಿ. ಇದನ್ನು ತಗೊಂಡು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ, ತುಂಬ ಒಳ್ಳೆಯದಾಗುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಔಷಧಿನೂ ಕೊಡ್ತೀವಿ. ಅದನ್ನು ನಾವು ಕೊಡೋರಿಗೆಲ್ಲ ಕೊಡ್ತೀವಿ. ಏನಂದರೆ ಎಕ್ಸ್ಟ್ರಾ ಜಾಸ್ತಿ ಆಗ್ಬಿಡ್ತದಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಕೊಡ್ತಾ ಇರ್ತೀವಿ. ಯಾವುದನ್ನು ಶಮನ ಮಾಡಬೇಕು ಅದನ್ನು ಫುಡ್ಡಲ್ಲೇ ಹೇಳಿ ಕಳಿಸ್ಬಿಡ್ತೀವಿ. ಫುಡ್ಡಲ್ಲಿ ಈ ಥರ ಮಾಡ್ಕೊಳ್ಳಿ ಅಂತ. ಯಾಕೆ ಅಂತಂದರೆ ಅದಕ್ಕೆ ಒಂದೇ ಸರಿ ಕೊಟ್ಟಾಗ ಗಾಬರಿ ಆಗ್ಬಿಡ್ತಾರೆ ಜನ. ಗಾಬರಿ ಆಗಬಾರ್ದು. ನಾವು ಸುಳ್ಳುಗಳ್ನ ಹೇಳ್ಬಾರ್ದು. ಬೇಕಾಗಿಲ್ಲ ಸುಳ್ಳು ಹೇಳೋದು. ನೋಡಿಕೊಂಡು ನಾವು ಮಾಡಿದಾಗ ಮೆಡಿಷನ್ಗಳನ್ನ ಒಳ್ಳೆ ಮೆಡಿಷನ್ ಆಗುತ್ತೆ. ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಮಾತ್ರೆಗಳು ನುಂಗಿ ತೊಂದರೆಗಳು ತಂದ್ಕೊಂಬೇಡಿ. ಇಂಥ ಪಿತ್ತಕ್ಕೆ ನಿಮಗೆ ಸುಮಾರು 10 ಕಾಯಿಲೆಗಳನ್ನ ಹೊಡ್ಕೊಂಡು ಹೋಗ್ತದೆ. ಎದೆ ಉರಿ ಏನೇ ಇರಲಿ, ಉಳಿತೇಗು ಎಲ್ಲಿ ಬೇಕಲ್ಲಿ ಇಟ್ಕೊಂತಿರ್ತದೆ. ಪಿತ್ತ ಜಾಸ್ತಿ ಆಗೋದು ಎಲ್ಲ ಹೊರಟೋಗ್ತದೆ. ಇದರಿಂದ 100% ರಿಸಲ್ಟ್ ಇದೆ. ಇದನ್ನ ಉಪಯೋಗಿಸ್ಬಿಟ್ಟು ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. 1 ಡಬ್ಬಿ ಉಪಯೋಗಿಸ್ಬಿಟ್ರೆ 3 ದಿವಸ ಉಪಯೋಗಿಸ್ಬಿಟ್ರೆ ಸಾಕು, ರಿಸಲ್ಟ್ ಬರುತ್ತೆ. ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಜೀವನ ದರ್ಶನ ಯೂಟ್ಯೂಬ್ ಚಾನಲ್ನ ಬೆಳೆಸಿ. ನಾವು ಯಾವುದೋ ಸುಳ್ಳು ಹೇಳ್ತಾ ಇಲ್ಲ, ಇನ್ನೊಬ್ಬರು ನೋಡಿ ಕಾಪಿ ಹೊಡಿತಾ ಇಲ್ಲ. ನಮ್ಮ ತಂದೆಯಿಂದ ಬಂದಿರತಕ್ಕಂಥ ಬಳುವಳಿ
ನಾವು ಮಾಡ್ತಿದ್ದೀವಿ. ಈ ತುಪ್ಪ, ಹಸುವಿನ ತುಪ್ಪ ಎಷ್ಟು ಕಷ್ಟಪಟ್ಟು ತಂದಿದ್ದೀವಿ ಅಂತ ನಮಗೆ ಗೊತ್ತು. ನೆನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ಅವ್ರನ್ನ ಕೇಳಿದ್ದಕ್ಕೆ ಬೆಣ್ಣೆ ತಂದ್ಕೊಡಿ ಅಂತಂದಿದ್ದಕ್ಕೆ ಆಗಲ್ಲ ಅಂದರು. ಏನು ಮಾಡೋಣ, ಕ್ಯಾನ್ಸರ್ ಪೇಷಂಟು, ಬೆಣ್ಣೆಗೆ ಔಷಧಿ ಮಾಡೋಣ ಅಂತ, ಸ್ತನ ಕ್ಯಾನ್ಸರ್ದು ಇಲ್ಲ ಅಂದರು. ನಾವು ತರಬೇಕು ಅಂದರು, ಬೇರೆ ಕಡೆ ಕೇಳಿದ್ರು ಅದೇನು ದುಡ್ಡು ತಗೊಂತೀರ ಅಂದರು, ಕೊಡೋರು ಇಲ್ಲ. ನಾಟಿ ಹಸುವಿಂದು ಬೆಣ್ಣೆ. ಆದ್ದರಿಂದ ತುಂಬ ಕಷ್ಟ ಬಂದುಬಿಟ್ಟು ಮಾಡಿರ್ತೀವಿ. ದಯವಿಟ್ಟು ನೀವು ತಗೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆಯದು ಆಗೇ ಆಗುತ್ತೆ. ಓಕೆ ನೋಡಿ, ಥ್ಯಾಂಕ್ ಯು.